ಕಾಮಸೂತ್ರ. ಎಷ್ಟು ಜನ ಇದನ್ನ ಸೋಷಿಯಲ್ ಆಗಿ ಯಾರಾದ್ರೂ ಮಾತಾಡ್ಬೇಕು ಕಾಮಸೂತ್ರ ಅಂತ ಕೇಳಿದ ತಕ್ಷಣನೇ ಒಂಥರ ಅದು ವಲ್ಗರಪ್ಪ, ಅದನ್ನ ಹೇಗ್ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡಿರ್ತೀರ. ಅದನ್ನ ನೋಡ್ಬೇಕು ಅಂತ ಹೇಳಿ ಸಪರೇಟ್ ಆಗಿ ಕೂತಿರೋಂಥದ್ದು, ಅಥವಾ ಒಂದ್ ಹುಡುಗಿ ಈಗ ಬಂದು ಈ ತರ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ಎಷ್ಟು ಜನಕ್ಕೆ ಒಂದು ಆ ಫೀಲಿಂಗ್ಸ್ ಬಂದಿರುತ್ತೆ. ನನ್ಗೂ ಕೂಡ ಇದೇ ತರ ಇತ್ತು. ಮುಂಚೆ ಎಲ್ಲ ಕಾಮಸೂತ್ರ ಅಂತ ಹೇಳಿ ಕರೆದಾಗ ನಾನು ಕೂಡ ದಿಸ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಓನ್ಲಿ ಫಾರ್ ದ ಸೆಕ್ಷುವಲ್ ಆಕ್ಟಿವಿಟಿ ಅಂತ ಅನ್ಕೊಂಡಿದ್ದೆ. ಯಾವಾಗ ಇದ್ರ ಬಗ್ಗೆ ನಾನು ಅಧ್ಯಯನ ಮಾಡಕ್ಕೆ ಶುರು ಮಾಡಿದೆ, ಆಕ್ಚುಲಿ ದಿಸ್ ಈಸ್ ನಾಟ್ ಓನ್ಲಿ ಮೆಂಟ್ ಫಾರ್ ದ ಸೆಕ್ಷುವಲ್ ಆಕ್ಟಿವಿಟಿ, ಅದೊಂದಕ್ಕೆ ಲೈಂಗಿಕ ಕ್ರಿಯೆ ಅಂತ ಹೇಳಿ ಕರಿತೀವಲ್ಲ, ಅದಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಇಡೀ ಜೀವನ ಒಂದು ವ್ಯಕ್ತಿ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಅವನ ಬಿಗಿನಿಂಗ್ ಸ್ಟೇಜ್ ಇಂದ ಟಿಲ್ ಎಂಡ್ ವರ್ಗು ಅಂತೇಳಿ ನನಗೆ ಮತ್ತೆನೆ ಅರ್ಥ ಆಗಿದ್ದು. ಕಾಮಸೂತ್ರ ಅನ್ನೋ ಬುಕ್ಕು ಬರೀ ಕೇವಲ ಕಾಮ ಅಂತ ನೀವೇನು ವರ್ಡ್ ನ ತಗೊಳ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಿರದೆ ಆ ಕಾಮ ಯಾವ ರೀತಿನಲ್ಲಿ ತಗೋಬೇಕು ಅಂದ್ರೆ, ಒಬ್ಬ ಮನುಷ್ಯ, ಒಂದು ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು, ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೂ ಆ ಬದುಕುವಂತ ಕಲೆ ಆಗಿರ್ಬೋದು, ಅವ್ರ ಪ್ರೀತಿ ಪಾತ್ರನ ಹುಡುಕೋದಾಗಿರ್ಬೋದು, ಅವ್ರ ದಾಂಪತ್ಯ ಆಗಿರ್ಬೋದು, ಅಥವಾ ಸಂಪೂರ್ಣ ಜೀವನದ ಸಾರಾಂಶವನ್ನ ತಿಳಿಸ್ತಕ್ಕಂತ ಒಂದು ಪುಸ್ತಕ. ಹಾಗಾದ್ರೆ ವಾತ್ಸಾಯನ ರಚಿಸ್ತಕ್ಕಂತ ಈ ಕಾಮಸೂತ್ರ ಪುಸ್ತಕ ಎರೋಟಿಕಾ, ಒಂದು ಟ್ಯಾಬು ಏನು ಕ್ರಿಯೇಟ್ ಆಗುತ್ತೆ ಅಥವಾ ಸೆಕ್ಷುವಲ್ ರಿಲೇಟೆಡ್ ಕಂಟೆಂಟ್ ಮಾತ್ರ ಇದೆ ಅನ್ನೋದು ಹೇಗೆ ಮಾರ್ಪಾಡಾಯ್ತು ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಹಾಗಾದ್ರೆ ನಿಜವಾಗ್ಲೂ ಕಾಮಸೂತ್ರ ಪುಸ್ತಕದಲ್ಲಿ ಏನಿದೆ, ಏನ್ ಇಲ್ಲದೆ ಇರೋದು ಈಗ ಮಾರ್ಪಾಡಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. 1883ರಲ್ಲಿ ಸರ್ ರಿಚರ್ಡ್ ಬರ್ಟನ್ ಇವರೊಬ್ರು ಎಕ್ಸ್ಪ್ಲೋರರ್ ಆಗಿದ್ರು. ಯಾವ ರಿಲೇಟೆಡ್ ಆಗಿ ಅಂತ ಹೇಳಿದ್ರೆ, ಒಂದು ಸೆಕ್ಷುವಲ್ ಕಂಟೆಂಟ್ ಆಗಿರ್ಬೋದು, ಅಥವಾ ಪ್ರಾಚೀನ ದೇಶಗಳು, ಹೊರ ದೇಶಗಳಲ್ಲಿ ನಡೀತಕ್ಕಂಥ ಕಲ್ಚರ್ ಆಗಿರ್ಬೋದು, ಈ ತರದಲ್ಲಿ ಇಂಟ್ರೆಸ್ಟ್ ಇದ್ದಿದ್ರಿಂದ ಈ ವಾತ್ಸಾಯನ ಕಾಮಸೂತ್ರ ಅನ್ನೋ ಪುಸ್ತಕ ಏನಿದೆ, ಈ ಪುಸ್ತಕದಲ್ಲಿ ಬರೀ ಸೆಕ್ಷುವಲ್ ರಿಲೇಟೆಡ್ ಕಂಟೆಂಟ್ ನ ಮಾತ್ರ ಹೊರತಂದು ಬರೀತಾರೆ. ಇನ್ನ ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ನೀವು ಕೇಳೇ ಇರ್ತೀರಾ. ಈತ ಒಂದ್ ಕಡೆ ಹೇಳ್ತಾನೆ, ನಾವು ಮತ್ತೆ ಭಾರತವನ್ನ ಗೆಲ್ಬೇಕಾಗಿದೆ. ಯಾವುದ್ರಲ್ಲಿ ಅಂತ ಹೇಳಿದ್ರೆ, ಅದು ಶಿಕ್ಷಣದ ಮೂಲಕ 2ನೇ ಬಾರಿ ಗೆಲ್ಬೇಕಾಗಿದೆ ಅಂತ ಹೇಳಿ. ಈತ ಇಲ್ಲಿಗೆ ಬಂದು ಆ ಪುಸ್ತಕವನ್ನ ತಿಳ್ಕೊಂಡು ಸಂಸ್ಕೃತದ ನಾಲೆಜ್ ಅನ್ನ ಬೆಳೆಸ್ಕೊಂಡು ಭಾಷಾಂತರ ಮಾಡಿರ್ತಕ್ಕಂಥ ಪುಸ್ತಕ ಅಲ್ಲ. ಈತ ಅಲ್ಲೇ ಆಕ್ಸ್ಫರ್ಡ್ ಅಲ್ಲಿ ಕುತ್ಕೊಂಡು ಅಲ್ಲಿಂದ ನಾಲೆಡ್ಜ್ ಸಂಸ್ಕೃತವನ್ನ ಕಲಿತು ಅದರಿಂದ ರೂಪಾಂತರಗೊಳಿಸ್ತಾನೆ. ಆದ್ರೆ ಇವಾಗ ನಾವ್ ಯಾವ್ದೋ ಒಂದು ಭಾಷೆನ ತಗೊಳ್ತೀವಿ, ಆ ಭಾಷೆಯಲ್ಲಿ ಇವಾಗ ಪುರುಷ ಮತ್ತೆ ಪ್ರಕೃತಿ, ಪುರುಷ ಅನ್ನೋದು ಒಬ್ಬ ಗಂಡಿಗೆ ಅಥವಾ ಪ್ರಕೃತಿ ಅನ್ನೋದು ಒಂದು ಹೆಣ್ಣಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಹೋಲಿಸ್ತಾರೆ. ಆದ್ರೆ ಪ್ರತಿ ಸರಿನೂ ಅದೇ ಆಗಿರ್ಬೇಕು ಅಂತೇನಿಲ್ಲ. ಹೀಗಾಗಿ ಒಬ್ಬ ವ್ಯಕ್ತಿಗೆ ಅದ್ರ ಬಗ್ಗೆ, ಆ ಭಾಷೆ ಬಗ್ಗೆ, ಆ ನೆಲದ ಬಗ್ಗೆ, ಆ ಸಂಸ್ಕೃತದಲ್ಲಿ ಬಳಸ್ತಕ್ಕಂಥ ಪದಗಳ ಉಚ್ಚಾರಣೆ ಯಾಕೆ ಅಲ್ಲಿ ಅದೇ ಪದನ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಒಂದು ಪುಸ್ತಕನ ಭಾಷಾಂತರಗೊಳಿಸಿರ್ತಾನೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟೋ ಚೇಂಜಸ್ ಅಥವಾ ಎಷ್ಟೋ ಮಾರ್ಪಾಡಾಗಿರೋದನ್ನ ನಾವು ಈಗ ದ ಫೇಮಸ್, ನೀವೆಲ್ಲ ಏನು ಸೆಕ್ಷುವಲ್ ರಿಲೇಟೆಡ್ ಕಂಟೆಂಟ್ ಮಾತ್ರ ಇದೆ ಕಾಮಸೂತ್ರದಲ್ಲಿ ಅಂತ ತಿಳ್ಕೊಳ್ತಾ ಇದ್ದೀರಲ್ಲ, ಅದಕ್ಕೆ ಕಾರಣವಾಗಿದೆ. ಈ ಕಾಮಸೂತ್ರ ಅಂತಕ್ಕಂಥದ್ದು ಒಂದು ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಪುಸ್ತಕ. ನೀವು ಯಾವ ಏಜ್ ಗ್ರೂಪ್ ಅಲ್ಲಿ ಇರ್ತೀರ, ಆ ಏಜ್ ಗ್ರೂಪ್ ಇಂದನೂ ಏನೋ ಒಂದನ್ನ ಕಲಿಬೇಕು. ಜೀವನದಲ್ಲಿ ನೆಕ್ಸ್ಟ್ ಹೇಗೆ ಸ್ಟೆಪ್ಗಳನ್ನ ತಗೋಬೇಕು, ಏನ್ ಮಾಡ್ಬೇಕು, ಪ್ರತಿಯೊಂದನ್ನು ಇಂಚಿಂಚಾಗಿ ಎಳೆ ಎಳೆಯಾಗಿ ಸೂತ್ರದ ಮೂಲಕ ನಮ್ಗೆ ತಿಳಿಸ್ತಕ್ಕಂಥ ಪುಸ್ತಕ. ನಾನು ಈ ಪುಸ್ತಕದ ಸಾರಾಂಶ ಹೇಳೋದಕ್ಕಿಂತ ಮೊದಲು ಅದನ್ನ ಬರ್ದಿರ್ತಕ್ಕಂಥ ಮಲ್ಲನಾಗ ವಾತ್ಸಾಯನ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಿಮಗೆಲ್ಲ ಅನಿಸ್ಬೋದು, ಮಲ್ಲನಾಗ ವಾತ್ಸಾಯನ ನಾನೇನ್ ಹೇಳಿದೆ, ಈತ ಒಬ್ಬ ಬ್ರಹ್ಮಚಾರಿ ಆಗಿದ್ದು, ಒಬ್ಬ ಬ್ರಹ್ಮಚಾರಿ ಆಗಿರ್ತಕ್ಕಂಥನು ಕಾಮಸೂತ್ರದ ಬಗ್ಗೆ ಹೇಗೆ ಬರ್ದ ಅಂತಂದು ಒಂಥರ ಫೀಲ್ ಬರುತ್ತಲ್ವಾ ನಿಮ್ಗೆ. ಆಕ್ಚುಲಿಗೆ ಒಬ್ಬ ಬ್ರಹ್ಮಚಾರಿ ಆಗಿದ್ರೂ ಕೂಡ ಆ ಬ್ರಹ್ಮಚಾರಿಗಳಿಗೆ ಸುಮಾರು ನಾವು ಡೆಫಿನೇಷನ್ ನ ಕೊಡ್ತಾ ಹೋಗ್ತೀವಿ ಒಂದೊಂದು ಕಾಂಟೆಕ್ಸ್ಟ್ಗೆ ಸಂಬಂಧಪಟ್ಟಾಗೆ. ಯಾವ ವ್ಯಕ್ತಿ ಹೈಯರ್ ಇಂಟೆಲಿಜೆನ್ಸ್ ನಾಲೆಜ್ ನ ಹೊಂದಿರ್ತಾನೆ, ಆ ಕಾಮ ಅನ್ನೋದನ್ನ ಜಯಿಸಿ ಬಂದಿರ್ತಾನೆ, ಆತನಿಗೆ ಕೂಡ ನಾವು ಬ್ರಹ್ಮಚಾರಿ ಅಂತೀವಿ. ವಾತ್ಸಾಯನ ಬರ್ತಕ್ಕಂಥದ್ದು ಆ ಬ್ರಹ್ಮಚರ್ಯದಲ್ಲೇನೆ. ಈ ಕಾಮಸೂತ್ರ ಪುಸ್ತಕ ಸ್ಟಾರ್ಟ್ ಆಗ್ಬೇಕಾದ್ರೆ ಇವರು ಒಂದು ಶ್ಲೋಕದಿಂದ ಸ್ಟಾರ್ಟ್ ಮಾಡ್ತಾರೆ, ಧರ್ಮಾರ್ಥ ಕಾಮ್ಯೋಭ್ಯೋ ನಮಃ ಅಂತ. ಅಂದ್ರೆ ಕಾಮಕ್ಕೂ ಕೂಡ ನಾನು ನಮಿಸ್ತಾ ಇದ್ದೀನಿ. ಯಾವ ರೀತಿಯ ಕಾಮ?
4 ಪುರುಷಾರ್ಥಗಳು ಬರ್ತವೆ. ಏನಿದು ಪುರುಷಾರ್ಥಗಳು ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಇಡೀ ಅವನ ಜನ್ಮದಲ್ಲಿ ಅಥವಾ ಇಡೀ ಜೀವನದಲ್ಲಿ ಪಾಲಿಸಲೇಬೇಕಾಗಿರ್ತಕ್ಕಂಥ ರೂಲ್ಸ್ ಗಳನ್ನ ನಾವು ಪುರುಷಾರ್ಥಗಳು ಅಂತ ಹೇಳಿ ಕರಿತೀವಿ. ಧರ್ಮ, ಅರ್ಥ, ಕಾಮ, ಈ 3ನ್ನ ಯಾರು ಜಯಿಸ್ತಾರೆ, ಸಂಪೂರ್ಣವಾಗಿ ಈ ರೂಲ್ಸ್ ಗಳನ್ನ ಯಾರು ಫಾಲೋ ಮಾಡ್ತಾರೆ, ಅವರಿಗೆ 4ನೇದು ಪುರುಷಾರ್ಥ ಅಂದ್ರೆ ಮೋಕ್ಷ ಸಿಗುತ್ತೆ ಅಂತ ಅರ್ಥ. ಆದ್ರೆ ಇಲ್ಲಿ ಬರ್ತಕ್ಕಂಥ ಕಾಮಕ್ಕೂ ನೀವ್ ಈಗಾಗ್ಲೇ ಕೇಳಿರ್ತೀರ, ಹರಿಷಡ್ ವರ್ಗಗಳು ಅಂತ ಏನ್ ಕೇಳಿರ್ತೀರಲ್ಲ, ಅದ್ರಲ್ಲಿ ಬರ್ತಕ್ಕಂಥ ಕಾಮಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಅರಿಷಡ್ ವರ್ಗದಲ್ಲಿ ಒಂದು ಸೂತ್ರ ಬರುತ್ತೆ, ಕಾಮಾತ್ ಕ್ರೋಧ. ಕೊನೆಯಲ್ಲಿ ಆ ಸೂತ್ರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಬುದ್ಧಿ ಭ್ರಂಶಾತ್ ವಿನಶ್ಯತಿ ಅಂತ. ಅಂದ್ರೆ ಕಾಮದಿಂದ, ನಾವು ಆಸೆಯಿಂದ ಶುರುವಾಗಿರ್ತಕ್ಕಂಥ ಒಂದೊಂದೇ ಸ್ಟೇಜ್ಗಳು ನಮ್ಮನ್ನ ವಿನಾಶಕ್ಕೆ ತಗೊಂಡೋಗ್ತವೆ. ಆದ್ರೆ ಅಲ್ಲಿ ಬರ್ತಕ್ಕಂಥ ಕಾಮ ಯಾವುದು? ಇಲ್ಲಿ ಪುರುಷಾರ್ಥದಲ್ಲಿ ಬರ್ತಕ್ಕಂಥ ಕಾಮ ಯಾವುದು? ಯಾವುದು ಧರ್ಮದ ಚೌಕಟ್ಟಿನ ಒಳಗೆ ಇರ್ತದೆ ಅದು ಪುರುಷಾರ್ಥದಲ್ಲಿ ಬರ್ತಕ್ಕಂಥ ಕಾಮ. ಯಾವುದು ಧರ್ಮದ ಚೌಕಟ್ಟಿನ ಹೊರಗಿರ್ತದೆ ಅದು ಆ ಪುರುಷಾರ್ಥದಲ್ಲಿ ಬರ್ದೆ ಅರಿಷಡ್ ವರ್ಗದಲ್ಲಿ ಬರ್ತಕ್ಕಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಾಶ ಮಾಡ್ತಕ್ಕಂಥ ಕಾಮ ಆಗಿರುತ್ತೆ. ಕಾಮಸೂತ್ರ ಅನ್ನುವಂಥದ್ದು ಬರೀ ಕೆಲವೊಂದು ಸೂತ್ರಗಳಿಂದ ಮಾಡಿರ್ತಕ್ಕಂಥ ಒಂದು ಚಿಕ್ಕ ಪುಸ್ತಕ ಅಲ್ಲ, ಇದು 1,00,000ಕ್ಕಿಂತ ಮೀರಿದ ಚಾಪ್ಟರ್ ನ ಹೊಂದಿರತಕ್ಕಂತ ಒಂದು ಬೃಹತ್ ಆಗಿರ್ತಕ್ಕಂತ ಒಂದು ಗ್ರಂಥ. ಮಲ್ಲನಾಗ ವಾತ್ಸಾಯ ಏನಿದ್ದಾರೆ, ಇಷ್ಟನ್ನು ಕಾಮಶಾಸ್ತ್ರದಿಂದ ಬಂದಿರತಕ್ಕಂತ ಪ್ರತಿಯೊಂದನ್ನು ಅಧ್ಯಯನ ಮಾಡಿ ಅದನ್ನ ಒಂದು ಕನ್ಸೈಸ್ ಆಗಿ ಕಾಂಪೋಸ್ ಮಾಡ್ತಾರೆ. ಅದನ್ನೇ ನಾವು ಈಗ ಸೂತ್ರದ ಮೂಲಕ ಕೊಟ್ಟಿರ್ತಕ್ಕಂಥ ಕಾಮಸೂತ್ರವಾಗಿ ಓದ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ 7 ಪಾರ್ಟ್ಸ್ಗಳು ಅಥವಾ 7 ಅಧಿಕರಣಗಳು ಅಂತ ಏನು ಕರೆಸ್ಕೊಳ್ಳುತ್ತೆ ಕಾಮಸೂತ್ರದಲ್ಲಿ ಇರ್ತಕ್ಕಂಥದ್ದು, ಏನೇನನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತೇಳಿ ಒಂದೊಂದಾಗೆ ನೋಡೋಣ. ಮೊದಲನೇದಾಗಿ ಸಾಧಾರಣ ಅಧಿಕರಣ. ಇದರಲ್ಲಿ ಎಲ್ಲಿಂದ ಅಂತ ಹೇಳಿದ್ರೆ, ಬೇಸಿಕ್ ಇಂದ ಒಂದು ಹುಡುಗ ಆಗಿರ್ಬೋದು, ಒಂದು ಹುಡುಗಿ ಆಗಿರ್ಬೋದು, ಯಾವೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು, ಎಷ್ಟೊತ್ತಿಗೆ ಎದ್ದೇಳ್ಬೇಕು, ಅವರಿಬ್ರು ಹೇಗೆ ನಾಗರಿಕರಾಗಿರ್ಬೇಕು, ಹೇಗೆ ಅಧ್ಯಯನ ಮಾಡಬೇಕು, ಇದನ್ನ ನಮಗೆ ತಿಳಿಸ್ಕೊಡುತ್ತೆ. ಎರಡನೇದು ಸಾಂಪ್ರಯೋಗಿಕ ಅಧಿಕರಣ. ಇದ್ರಲ್ಲಿ ಆಕ್ಚುಲ್ ಆಗಿ ನೀವೆಲ್ಲ ಏನ್ ನೋಡ್ತೀರಾ ನಿಜವಾಗ್ಲೂ ಕಾಮಸೂತ್ರ ಅಂತ ಹೇಳಿದ್ರೆ ಅದು ಬರ್ತಕ್ಕಂಥ ಮೇನ್ ಪಾರ್ಟ್ ಅಂಡ್ ಎಲ್ರಿಗೂ ಇಂಟ್ರೆಸ್ಟಿಂಗ್ ಪಾರ್ಟ್. ಆಕ್ಚುಲಿ ಇದರಲ್ಲಿ ಬರ್ತಕ್ಕಂಥ ಫುಲ್ಲು ಅಧಿಕರಣದಲ್ಲಿ ಬರೀ 20% ಆಫ್ ದ ಚಾಪ್ಟರ್ಸ್ ಆರ್ ರಿಲೇಟೆಡ್ ಟು ಸೆಕ್ಷುಯಲ್ ಪೊಸಿಷನ್ಸ್. ಇನ್ನು ಉಳಿದಿದ್ ಎಲ್ಲಾನು ಹೇಗೆ ಒಂದು ಹುಡುಗ, ಒಂದು ಹುಡುಗಿ, ಒಂದು ಮೆನ್ ಅಂಡ್ ವುಮೆನ್ ನಾವೇನ್ ಹೇಳ್ತೀವಿ, ಹೇಗೆ ಅವರು ಮಾರಲಿ ಸಪೋರ್ಟ್ ಆಗಿರ್ಬೇಕು, ಹೇಗೆ ಅವರಿಬ್ರು ನಡುವೆ ಪ್ರೀತಿ ಬೆಳಿಬೇಕು, ಅವರಿಬ್ಬರಲ್ಲೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಬರಬೇಕು, ಇದೆಲ್ಲ ಆದ್ಮೇಲೆ ಆ ಲವ್ ಅಥವಾ ನಾವು ಏನು ಸೆಕ್ಷುಯಲ್ ಪೊಸಿಷನ್ಗಳಿದಾವೆ ಯಾವ್ಯಾವ ರೀತಿನಲ್ಲಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಮೂರನೇದಾಗಿ ಕನ್ಯಾ ಸಂಪ್ರಯುಕ್ತ ಅಧಿಕರಣ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಆಕ್ಚುಲ್ ಆಗಿ ಯೋಚನೆ ಮಾಡಿ ವಾತ್ಸಾಯನ ಹೇಗೆ ಒಂದು ವುಮೆನ್ ಫ್ರೆಂಡ್ಲಿ ಆಗಿದ್ರು ಅಂತ ಹೇಳಿ. ಬರೀ ಇದು ಪುಸ್ತಕ ನೀವು ನೋಡ್ಬೇಕಾರೆ ಅನ್ಕೊಳ್ತೀರ ಸಮಥಿಂಗ್ ಒಂದು ಹುಡುಗಂಗೆ ಅಂತಲ್ಲ, ಒಂದು ಹುಡುಗಿನೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬಾ ಇದೆ. ಹೇಗೆ ಅವಳ ಬಾಲ್ಯ ವ್ಯವಸ್ಥೆಯಲ್ಲಿ ಹೇಗಿರ್ತಾಳೆ, ಅವಳಲ್ಲಿ ಏನೆಲ್ಲ ಚೇಂಜಸ್ ಇರುತ್ತೆ, ಅವಳು ಯೌವನಕ್ಕೆ ಬಂದಾಗ ಹೇಗಿರ್ತಾಳೆ, ಅವಳು ಕನ್ಯಾ ಅವಸ್ಥೆಗೆ ಬಂದಾಗ ಹೇಗಿರ್ತಾಳೆ. ಹಾಗಾದ್ರೆ ಈ ಅವಸ್ಥೆಗಳಲ್ಲಿ ಒಂದು ಮೆನ್ ಆದವನು ಹೇಗೆ ಅವಳ ಜೊತೆಗೆ ನಡ್ಕೋಬೇಕು, ನಾವು ಹೇಗೆ ನಮ್ಮ ಪ್ರೀತಿ ಪಾತ್ರರನ್ನ ಹುಡುಕೋಬೇಕು. ಯಾರಾದ್ರೂ ನಿಮ್ಮಲ್ಲೇನ ಇನ್ನು ಮದ್ವೆ ಆಗೋ ಸ್ಟೇಜ್ ಅಲ್ಲಿ ಇದೀರಿ ಅಥವಾ ನೀವು ಹುಡುಗ ಅಥವಾ ಹುಡುಗಿನ ಹುಡುಕ್ತಾ ಇದೀರಿ, ಯಾವ ತರದ ಹುಡುಗಿ ಬೇಕು, ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ನಾವು ಹೇಗೆ ಅವ್ರ ಜೊತೆಗೆ ಬಿಹೇವ್ ಮಾಡೋಂಥದ್ದು, ನಾವು ಮದ್ವೆಗೂ ಮುಂಚೆ ನಾವು ಯಾವ್ದೆಲ್ಲ ಸೆಟ್ ಆಫ್ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಈ 3ನೇ ಅಧ್ಯಾಯ ಅಥವಾ 3rd ಪಾರ್ಟ್ ಅಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಆಯ್ತು, ಇವಾಗ ನಾವು ಮದ್ವೆ ಆಗ್ತೀವಿ. ಮದ್ವೆ ಆದ್ರೆ ಸಾಕ? ಹೇಗೆ ಮದ್ವೆ ಆದ್ಮೇಲೆ ಒಂದು ಗಂಡ ಹೆಂಡತಿ ಇರ್ಬೇಕು, ಗಂಡ ಹೇಗೆ ನಡ್ಕೋಬೇಕು, ಹೆಂಡತಿ ಆದವಳು ಹೇಗೆ ನಡ್ಕೋಬೇಕು, ಅವ್ರು ಇಬ್ಬರಲ್ಲಿ ಬರ್ತಕ್ಕಂಥ ಫೈನಾನ್ಷಿಯಲ್ ಮ್ಯಾಟರ್ ಆಗಿರ್ತಕ್ಕಂಥದ್ದು ಅಥವಾ ಸಂಸಾರನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಯಾರು ಯಾವಾಗ ತಗ್ಗಬೇಕು, ಯಾರು ಯಾವಾಗ ಕುಗ್ಗಬೇಕು, ಯಾವಾಗ ಪ್ರೀತಿ ಮೂಡುತ್ತೆ, ಆ ಪ್ರೀತಿ ಮೂಡಿರ್ತಕ್ಕಂಥ ಸಮಯದಲ್ಲಿ ಇಬ್ರು ಹೇಗೆ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು 4th ಪಾರ್ಟ್ ಅಥವಾ 4th ಅಧಿಕರಣ. ಅದು ಭಾರ್ಯಾಧಿಕಾರ ಅಧಿಕರಣ ಅಂತ ಹೇಳಿ ಕರಿತೀವಿ.
ಈ ಪುಸ್ತಕದ ರಚನೆ ಕಾಲದಲ್ಲಿ ನಾವು ಕೇಳಿರ್ಬೋದು, ಹಿಂದಿನ ಕಾಲದಲ್ಲಿ ಬಹುಪತ್ನಿತ್ವ ಇತ್ತು, ರಾಜರುಗಳೆಲ್ಲ ಸುಮಾರು ಹೆಂಡತಿಗಳನ್ನ ಹೊಂದಿದ್ರು. ಅಂದ್ರೆ ಈ ಪುಸ್ತಕ ಅದನ್ನ ಪ್ರೇರೇಪಿಸುತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಇದು ಪ್ರೇರೇಪಿಸ್ತನೂ ಇಲ್ಲ. ಅಕಸ್ಮಾತ್ ಯೋಚನೆ ಮಾಡಿ, ನಮ್ಮ ಹಿಂದಿನ ಕಾಲದ ಋಷಿ ಮುನಿಗಳಿಗೆ ಎಷ್ಟು ನಾಲೆಡ್ಜ್ ಇತ್ತು. ಇನ್ ಕೇಸ್ ಹಿಂಗಾದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ರೀಸನಿಂಗು, ಪ್ರತಿಯೊಂದಕ್ಕೂ ನಾವು ಇದೇ ತರದಲ್ಲೇ ಮಾಡ್ಬೇಕು ಅನ್ನೋದನ್ನ ಈ ಪುಸ್ತಕದಲ್ಲಿ ನೋಡ್ಬೋದು. ಹಾಗಾದ್ರೆ ಬಹುಪತ್ನಿತ್ವ ಹೇಗಿರ್ಬೇಕು, ಗಂಡನಾದವನು ಎಲ್ಲಾ ಹೆಂಡತಿಗಳ ಜೊತೆ ಹೇಗಿರ್ಬೇಕು, ಹಾಗಾದ್ರೆ ಮೊದಲನೇ ಹೆಂಡತಿ ಯಾವ ರೀತಿ ನಡ್ಕೋಬೇಕು, ತನ್ನ ತಂಗಿಯರು ಬಂದ್ರೆ ಮಧ್ಯದವಳಿದ್ದವಳು ಹೇಗೆ ನಡ್ಕೋಬೇಕು, ಆ ಟೈಮ್ದಲ್ಲಿ ಗಂಡನ್ನ ಹೇಗೆ ನೋಡ್ಕೋಬೇಕು, ಸಂಸಾರನ ಹೇಗೆ ಸರಿದೂಗಿಸ್ಬೇಕು, ಈ ತರದ್ದು ಪ್ರತಿಯೊಂದನ್ನು ನಾವು ಈ ಅಧಿಕರಣದಲ್ಲಿ ನೋಡಬಹುದು. ಇನ್ನ 5th ಪಾರ್ಟ್ 5ನೇ ಅಧಿಕರಣಕ್ಕೆ ಹೋಗೋದಾದ್ರೆ ಪಾರಧಾರಿಕ ಅಧಿಕರಣ ಅಂತ ಹೇಳಿ ಕರೀತಾರೆ. ಅಂದ್ರೆ ಈಗ ಪ್ರೆಸೆಂಟ್ ಆಗಿ ನಾವು ಎಕ್ಸ್ಟ್ರಾ ಮೆರಿಟಲ್ ಲೈಫ್ ಅಂತ ಹೇಳ್ತೀವಲ್ಲ, ಅದಕ್ಕೆ ರಿಲೇಟೆಡ್ ಆಗಿದೆಯಾ, ಸ್ವಲ್ಪ ಕಾಂಟ್ರವರ್ಷಿಯಲ್ ಅಂತ ನಿಮಗೆ ಅನ್ಸಿದ್ರು ಕೂಡ ನಾನು ಆಗ್ಲೇನೆ ಹೇಳ್ದೆ ಅವ್ರದ್ದು ಎಷ್ಟು ಚಿಂತನೆ ಇರುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಹಿಂಗಾಯ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಹೇಳ್ತಾ ಇರೋದು. ಹೇಗೆ ಒಬ್ಬ ಪರಸ್ತ್ರೀಯನ್ನ, ಒಬ್ಬ ಮದ್ವೆ ಆಗಿದ್ದಾನೆ ಅಂದ್ರೆ ಎಷ್ಟೊಂದ್ ಜನ ಹೀಗೆ ಮದ್ವೆ ಆಗಿದ್ದಾರೆ ಅಂತ ಹೇಳಿ ಶ್ರೀರಾಮಚಂದ್ರನೇ ಆಗಿರಕ್ಕಾಗೋದಿಲ್ಲ, ಎಷ್ಟೊಂದ್ ಜನ ಸೀತೆ ಆಗೇ ಇರೋದಿಲ್ಲ. ಅಂದ್ರೆ ಕೆಲವೊಂದು ಸರಿ ಕಾಮ ಅಂತಕ್ಕಂಥದ್ದು ಬೇರೆ ರೂಪದಲ್ಲಿ ಪರಿವರ್ತನೆ ಕೂಡ ಆಗಬಹುದು. ಅಂತ ಟೈಮಲ್ಲಿ ನಾವು ಏನೆಲ್ಲ ಮಾಡಬೇಕು ಅದಕ್ಕೂ ಕೂಡ ಸೆಟ್ ಆಫ್ ರೂಲ್ಸ್ ಅನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಗೆ ಒಂದು ಪರಸ್ತ್ರೀನ ಒಲಿಸ್ಕೋಬೇಕು, ಯಾವ ಸಮಯದಲ್ಲಿ ಅವ್ರು ಒಲಿತಾರೆ, ಒಂದು ಗಂಡಾಗಿರ್ಬೋದು ಅಥವಾ ಒಂದು ಹೆಣ್ಣಾಗಿರ್ಬೋದು, ಅವರಲ್ಲಿ ಯಾವ್ಯಾವ ಲಕ್ಷಣ ಇರುತ್ತೆ, ಒಲಿದ್ರೆ ಯಾವ್ಯಾವ ಲಕ್ಷಣ ಇರುತ್ತೆ, ಅಥವಾ ಅವ್ರೇನಾದ್ರೂ ನಮಗೆ ಒಲಿತಾ ಇಲ್ಲ ಅಂತ ಹೇಳಿದ್ರೆ ಯಾವೆಲ್ಲ ಲಕ್ಷಣ ಇರುತ್ತೆ ಅನ್ನೋದನ್ನ ನಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾ ಇದ್ದಾರೆ. ಅಂದ್ರೆ ಇದನ್ನ ಓದಿದ ತಕ್ಷಣನೇ ಯಾರೋ ಒಬ್ರು ಹೋಗಿ ಅಲ್ಲಿ ಮಾಡಿ ಅನ್ನೋ ತರದಲ್ಲಿ ನಮಗೆ ಋಷಿ ಮುನಿಗಳು ಹೇಳ್ಕೊಡ್ತಾ ಇಲ್ಲ. ಇನ್ ಕೇಸ್ ಈ ತರ ನಿಮ್ಮ ಹೆಂಡತಿಗೋ ಅಥವಾ ನಿಮ್ಮ ಗಂಡನಿಗೋ ಆಗೋ ಚಾನ್ಸಸ್ ಇರುತ್ತೆ, ಸೊ ಇದ್ರ ಬಗ್ಗೆ ಎಚ್ಚರವಾಗಿರ್ರಿ ಅನ್ನೋದು ಒಂದು ನಾವು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪಾರ್ಟ್ ಅಂದ್ರೆ ವೈಶಿಕ ಅಧಿಕರಣ ಅಂತ ಹೇಳಿ ಕರೀತಾರೆ. ಹಿಂದಿನ ಕಾಲದಲ್ಲಿ ನೀವೆಲ್ಲ ನೋಡಿರ್ಬೋದು, ಒಬ್ರು ವೈಶ್ಯ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆಲ್ಲ ತುಂಬಾ ಮರ್ಯಾದೆ ಸಿಗ್ತಾ ಇತ್ತು. ಯಾರು ಹೆದರ್ಕೊಂಡು ಅಲ್ಲಿಗೆ ಆ ಜಾಗಕ್ಕೆ ಹೋಗ್ತಕ್ಕಂಥದ್ದು, ಆ ವೈಶ್ಯ ಮನೆಗೆ ಹೋಗ್ತಕ್ಕಂಥದ್ದೇನಿರ್ಲಿಲ್ಲ, ರಾಜಾರಾಶ್ವಾಗಿ ಹೋಗ್ತಾ ಇದ್ರು. ಅಂದ್ರೆ ಅವ್ರು ಹಾಗೆ ನಡ್ಕೊಳ್ತಾ ಇದ್ರು. ಹಾಗಿದ್ರೆ ಆ ವೈಶ್ಯ ಆದವಳಿಗೆ ಯಾವೆಲ್ಲ ಸಂಸ್ಕೃತಿ ಇರಬೇಕು, ಯಾವೆಲ್ಲ ರೂಲ್ಸ್ ಇರಬೇಕು, ಅವಳು ಹೇಗೆಲ್ಲ ಇರಬೇಕು, ಅವಳನ್ನ ಯಾವ ರೀತಿನಲ್ಲಿ ಪುರುಷ ಆದವನು ಹೇಗೆ ಕಾಣ್ಬೇಕು. ಇವಾಗ ಪ್ರೆಸೆಂಟ್ ಅಲ್ಲಿ ನಾವು ಪ್ರಾಸ್ಟಿಟ್ಯೂಷನ್ ಅಂತ ಏನ್ ನೋಡ್ತೀವಿ, ಇದು ಯಾವ್ದೋ ಬರೀ ಹೆಣ್ಮಕ್ಳಿಗೆ ಮಾತ್ರ ಸಂಬಂಧಪಟ್ಟಿಲ್ಲ. ಈವನ್ ನವ್ ಎ ಡೇಸ್ ಜೆಂಟ್ಸ್ ಆರ್ ಡೂಯಿಂಗ್ ದಿಸ್. ಆಗಿದ್ಮೇಲೆ ಅದನ್ನು ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದೆಯಾ ಅಂತಲ್ಲ, ಆದ್ರೆ ನಾನು ಆಗ್ಲೇನೆ ಹೇಳ್ದೆ ಇದಕ್ಕೆ ಇದೇ ತರದಲ್ಲಿ ಇರ್ಬೇಕು, ಈ ರೂಲ್ಸ್ ಅನ್ನೇ ಫಾಲೋ ಮಾಡ್ಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಈ ಅಧಿಕರಣದಲ್ಲಿ ಇರ್ತಕ್ಕಂಥದ್ದು. ಇವಾಗ ನಮ್ಮ ಮನೇಲಿ ಏನಾದ್ರೂ ಊಟ ಸರಿ ಇರೋದಿಲ್ಲ ಅಥವಾ ನಮ್ಗೆ ಊಟ ಮಾಡೋರು ಯಾರು ಇರೋದಿಲ್ಲ, ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಹೋಟ್ಲಿಗೆ ಹೋಗ್ತೀವಿ. ಅದೇ ತರದಲ್ಲಿ ಇದು ನಮ್ಗೆ ಏನನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಇದನ್ನ ಹೇಳ್ಬೇಕಾದ್ರೆ ನಿಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನನ್ನ ಹೇಳ್ಕೊಡ್ತಾರೆ. ಆದ್ರೆ ಇದನ್ನ ಯಾರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರೋ ಈಗ ಒಬ್ಬ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮಥಿಂಗ್ ದೇ ಆರ್ ನಾಟ್ ಗೆಟಿಂಗ್ ಇನ್ಸೈಡ್, ಅವಾಗ ಹೊರಗೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಹೊರಗಿನವ್ರಿಗೆ ಈ ಎಲ್ಲ ಕಲೆಗಳಿದಾವೆ, ಅವನ್ನೆಲ್ಲ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಅದು ತಲುಪದೆ ಇರೋ ತರ ನೋಡ್ಕೋಬೇಕು ಅನ್ನೋ ಎಚ್ಚರಿಕೆನೂ ಕೂಡ ಇದಾಗಿರುತ್ತೆ. ಇನ್ನ ಲಾಸ್ಟ್ ಪಾರ್ಟ್ ಅಂದ್ರೆ 7th ಅಧಿಕರಣ ಅಂತ ನಾವೇನ್ ಕರಿತೀವಿ, ಔಪನಿಷದಿಕ ಅಧಿಕರಣ ಅಂತ ಹೇಳಿ. ಇನ್ ಕೇಸ್ ನಾವು ಏನು ಸೆಕ್ಷುವಲ್ ರಿಲೇಟೆಡ್ ಆಗಿ ಆ ವ್ಯಕ್ತಿಗಳಿಗೆ ಅಂದ್ರೆ ಒಂದು ವುಮೆನ್ಗೋ ಅಥವಾ ಮೆನ್ನಿಗೋ ಏನಾದ್ರೂ ಸಮಸ್ಯೆ ಕಂಡು ಬಂದ್ರೆ ಅವಾಗ ಯಾವೆಲ್ಲ ಮೆಡಿಸಿನ್ ನ ತಗೋಬಹುದು, ಏನೆಲ್ಲ ಕ್ರಿಯೆಗಳನ್ನ ಮಾಡಬಹುದು, ಅದರಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದಕ್ಕೆ, ಜೊತೆಗೆ ಈ ಏನು ಸಂಸಾರ ಅಂತ ಹೇಳಿ ನಾವು ಮಾಡ್ತಾ ಇರ್ತೀವಿ ಅದರಲ್ಲಿ ಏನಾದ್ರೂ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಒಂದು ಪರ್ಸನ್ ಇಬ್ಬರಿಗೂ ಕೂಡ ಹೇಗೆ ಅಟ್ರಾಕ್ಟಿವ್ನೆಸ್ ಅನ್ನ ನಾವು ಜಾಸ್ತಿ ಮಾಡ್ಕೊಳ್ಳೋದು, ಹೆಂಗೆ ಇಬ್ಬರಲ್ಲೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರೋ ಅಂತದ್ದು, ಇದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಚಿಕಿತ್ಸೆಗಳಾಗಿರ್ಬೋದು ಅಥವಾ ಕೆಲವೊಂದು ಅಭ್ಯಾಸಗಳನ್ನ ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋದನ್ನ ನಮ್ಗೆ 7th ಅಧಿಕರಣ ಹೇಳ್ಕೊಡುತ್ತೆ. ಬಹುಶಃ ಎಲ್ರದು ಕಾಮಸೂತ್ರ ಅಂತ ಹೇಳಿದ್ರೆ ಇಷ್ಟು ದಿನ ನೀವೇನ್ ನೋಡ್ತಾ ಇದ್ರಿ, ಆ ವೀವ್
ಈಗ ಚೇಂಜ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗಾದ್ರೆ ಇನ್ನ ಈ ತರದ್ದೇ ಬೇರೆ ಬೇರೆ ಸಂಚಿಕೆಗಳ ಮೂಲಕ ನಿಮ್ ಮುಂದೆ ನಾವು ಮತ್ತೆ ಮತ್ತೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು.